ಸಭಾಧ್ಯಕ್ಷರೇ, ಮಳೆಯಿಂದಾಗಿ ಹಾಳಾಗಿರುವ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ರಸ್ತೆ ಗುಂಡಿಗಳು, ಚರಂಡಿಗಳು ಮತ್ತು ಒಳಚರಂಡಿಗಳ ಕಾಮಗಾರಿಗಳ ಅನುದಾನ ಬಿಡುಗಡೆ ಮತ್ತು ಈ ಖಾತಾದ ಸಮಸ್ಯೆ ಬಗ್ಗೆ ನಾನು ನಗರಾಭಿವೃದ್ಧಿ ಸಚಿವರಿಗೆ ಗಮನವನ್ನು ಸೆಳೆಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೂ ಒಂದು ಕೆಲಸ ಕಳೆದ 2.5 ವರ್ಷಗಳಿಂದ ಇವತ್ತಿನ ತನಕ ಪ್ರಾರಂಭ ಆಗಿಲ್ಲ. ಅವರು 2.5 ವರ್ಷದಿಂದ ಒಂದೇ ಭಾಷಣ ಹೊಡಿತಾರೆ ಪಕ್ಷ. ಸಭಾಧ್ಯಕ್ಷರೇ, ನಮ್ಮಲ್ಲಿ ಮಂಗಳೂರಿನಲ್ಲಿ ದಾರಿದೀಪ PPP ಮಾಡೆಲ್ ಅಲ್ಲಿ ಕೊಟ್ಟಿದ್ದೀವಿ. PPP ಮಾಡೆಲ್ ಅಲ್ಲಿ ತೆಗೆದುಕೊಂಡವನು ಅದನ್ನ ಮಾಡದೆ ನಿಲ್ಲಿಸಿದ್ದಾರೆ. ಹಳೆ ಲೈಟು ಹಾಕ್ತಾ ಇಲ್ಲ, ಹೊಸ ಲೈಟ್ ಇಂಪ್ಲಿಮೆಂಟೇಷನ್ ಟೆಂಡರ್ ತಗೊಂಡವನು PPP ಮಾಡೆಲ್ ಮಾಡ್ತಾ ಇಲ್ಲ. ಒಂದು ಹೊಸ ಎಲ್ಲೋ ಒಂದು ಲೈಟ್ ಹೋದ್ರೆ ಲೈಟ್ ಹಾಕ್ಲಿಕ್ಕೆ ಹೊಸ ವ್ಯವಸ್ಥೆಗಳು ಇಲ್ಲ. ಒಂದನೇದು ಇದನ್ನು ನಾನು ಗಮನ ತಂದಿದ್ದೇನೆ, ಆದ್ರೂ ಆಗ್ತಾ ಇಲ್ಲ. ಇನ್ನೊಂದು, ಮೊನ್ನೆ ಮಂತ್ರಿಗಳು ಮಂಗಳೂರಿಗೆ ಬಂದಿದ್ರು, ತಾವು ಇದ್ರಿ ಅಂಡರ್ಪಾತ್, ರೈಲ್ವೆ ಅಂಡರ್ಪಾತ್ ಉದ್ಘಾಟನೆಗೆ. ಅಲ್ಲಿ ಒಳಚರಂಡಿಯ ಬಗ್ಗೆ ಕೆಲವಾರು ಮಹಿಳೆಯರು ಬಂದು ಕಂಪ್ಲೇಂಟ್ ಕೊಟ್ಟರು. ನನಗೆ ಈಗ ಒಳಚರಂಡಿ ಎಲ್ಲೆಲ್ಲಿ ಕಾಮಗಾರಿಗಳು ಆಗಬೇಕು, ಈಗ ಕೆಲವು ಕಡೆಗಳಲ್ಲಿ ಮಿಸ್ಸಿಂಗ್ ಲಿಂಕ್ ಹಾಕಿದೆ. ಈ ಹಿಂದೆ ಈಗ ಇವರು ಮಂತ್ರಿಗಳಾದ ನಂತರ ಮಿಸ್ಸಿಂಗ್ ಲಿಂಕ್ ಅಥವಾ ಇನ್ನಿತರ ಡ್ರೈನೇಜಿಗೆ ಯಾವುದಾದ್ರೂ ₹1 ಅನುದಾನಗಳನ್ನ ADB ಲೋನ್ ಕಾಂಪೋನೆಂಟ್ ಮುಖಾಂತರ ಇರುವುದು ಕೊಟ್ಟಿಲ್ಲ. ನಾನು ಹೇಳ್ತಾ ಇದ್ದೇನೆ, ಇವತ್ತು ಮೊನ್ನೆ ಅವರ ಹತ್ರ ಬಂದಾಗ ಅವ್ರು ಕಣ್ಣಲ್ಲಿ ನೋಡಿದ್ರು, ನೀವು ಇದ್ರಿ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ರು. ಹಾಗಾಗಿ ಇದು ಎಲ್ಲೆಲ್ಲಿ ಬೇಕು ಒಳಚರಂಡಿ ಕಾಮಗಾರಿಗಳಿಗೆ ಅವರು ವಿಶೇಷವಾದಂತ ಅನುದಾನ ಕೊಡಬೇಕು. ಇನ್ನೊಂದು, ಅವರು ಜಲಸಿರಿ 24/7 ಹೇಳಿದ್ದಾರೆ. ಅದು ಈ ಹಿಂದೆ ಕಳೆದ ಅವಧಿಯಲ್ಲಿ ನಾನು ಇದ್ದಾಗ ಅದು ಆಗಿತ್ತು. ಆದರೆ ಅದರಲ್ಲಿ ಕೂಡ ಏನಾಗಿದೆ, ಕೆಲವು ಕಡೆಗಳಲ್ಲಿ ಕಾಮಗಾರಿ ಮಾಡಿದ್ದಾರೆ, ಇನ್ನು ಕೆಲವು ಕಡೆಗಳಲ್ಲಿ ನಗರದ ಪ್ರಮುಖ ಭಾಗಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಕಾರಣ, ಪೊಲೀಸರು ಅನುಮತಿ ಕೊಡದ ಕಾರಣ ಅದು ವೇಗವಾಗಿ ತೆಗೆದುಕೊಳ್ತಾ ಇಲ್ಲ. ವೇಗವಾಗ್ತಾ ಇಲ್ಲ, ಕಾಮಗಾರಿಗಳು ಆಗದ ಕಾರಣ ಕೆಲವು ಕಡೆಗಳಲ್ಲಿ ಜಾಸ್ತಿ ನೀರು ಹೋಗ್ತಾ ಇದೆ, ಅದು ಝೋನಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದೊಂದು. ಮತ್ತು ಕಸದ ವಿಲೇವಾರಿ ಬಗ್ಗೆ ಬಹಳ ದೊಡ್ಡ ಸಮಸ್ಯೆ ಆಗಿದೆ, ಅದ್ರ ಬಗ್ಗೆ ಮಾತಾಡಲ್ಲ. ಈಗ ಅವರು ಈ ಖಾತದ ಬಗ್ಗೆ ಹೇಳಿದ್ರು. ಈ ಖಾತಾ ನಾವು ಎಕ್ಸ್ಪೆರಿಮೆಂಟ್ ಬೇಸ್ ಮಾಡುವಂಥದ್ದು ಎಲ್ಲ ಕಡೆಗಳಲ್ಲಿ ಈ ಅಧಿಕಾರಿಗಳು ಮಾಡುವುದಿಲ್ಲ ಅಂತ ಹೇಳಿದ್ರೆ ಮಂಗಳೂರಿಗೆ ಪ್ರಾರಂಭದಲ್ಲಿ ಮಂಗಳೂರಿನಲ್ಲಿ 4 ವರ್ಷ ಹಿಂದೆ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ GPS ಬೇಸ್ ಖಾತಾವನ್ನ ಪ್ರಾರಂಭ ಮಾಡಿದ್ರು. ಅಧ್ಯಕ್ಷರೇ, ಈ GPS ಬೇಸ್ ಖಾತಾವನ್ನ ಪ್ರಾರಂಭ ಮಾಡಿದ್ದು ಅದು ಲೊಕೇಶನ್ ಕ್ಯಾಪ್ಚರ್ ಮಾಡಿ ಅದರಲ್ಲಿ ಈ ಖಾತಾವನ್ನ ಕೊಡ್ತಾ ಇದ್ರು. ಎಲ್ಲೆಲ್ಲಿ ಹೋಗಿ ಲೊಕೇಶನ್ ಕ್ಯಾಪ್ಚರ್ ಮಾಡಿದ್ರು ಖಾತಾ ಕೊಡ್ತಾ ಇದ್ರು. ಅದು ಖಾತಾ ಕಾವೇರಿಗೆ ರಿಜಿಸ್ಟ್ರೇಷನ್ಗೆ ಕಾವೇರಿಯಲ್ಲಿ ಲಿಂಕ್ ಮಾಡ್ತಾ ಇದ್ರು. ಈಗ ಲೊಕೇಶನ್ ಕ್ಯಾಪ್ಚರ್ ಅನ್ನು ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಇವರು ನಮ್ಮ ಕಂದಾಯ ಸಚಿವರು ಮತ್ತು ಇವ್ರದ್ದು ಯಾವುದೇ ಒಂದು ಹೊಸ ಸಿಸ್ಟಮ್ ಅನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಈಗ ನಿಮ್ಮ ಹೆಸರಿನಲ್ಲಿರುವ ಪ್ರಾಪರ್ಟಿ ನೀವು ಸೇಲ್ ಮಾಡ್ತೀರಿ ಅಂತ ಹೇಳಿದ್ರೆ ಆವಾಗ ಈ ಖಾತೆ ನಿಮ್ಮ ಹೆಸರಿನಲ್ಲಿದೆ, ಬೇರೆಯವ್ರ ಹೆಸರಿಗೆ ಆಗುತ್ತೆ. ಇವತ್ತಿನ ತನಕ ಈ ಖಾತೆ ಯಾರ ಹೆಸರಲ್ಲಿ ಆಗಿಲ್ಲ ನೋಡಿ, ಅವ್ರಿಗೆ ಈ ಖಾತೆ ಆಗ್ತಾನೆ ಇಲ್ಲ. ಇದು ಆಗ್ತಾ ಇಲ್ಲ ಅಂತ ಹೇಳೋದು ಇವರು ಒಪ್ಪಿಕೊಳ್ಳಿ. ಅದರಿಂದ ರಿಜಿಸ್ಟ್ರೇಷನ್ಗಳು ಆಗ್ತಾ ಇದೆ. ಕಳೆದ 1-2 ತಿಂಗಳಲ್ಲಿ ರಿಜಿಸ್ಟ್ರೇಷನ್ ಸಂಖ್ಯೆ ಎಷ್ಟು ಗಣನೀಯವಾಗಿ ಕಡಿಮೆ ಆಗಿದೆ. ಫಾರಿನ್ ನಿಂದ ಬಂದವರು ಕೂಡ ಅಲ್ಲ, ಅದನ್ನ ಅವರು ಉತ್ತರದಲ್ಲಿ ಏನ್ ಕೊಟ್ಟಿದ್ದಾರೆ ಗೊತ್ತಾ, ಸರ್ವರ್ ಅನ್ನ ಉನ್ನತೀಕರಿಸಲಾಗಿದ್ದು ಯಾವುದೇ ಸಮಸ್ಯೆ ಇರುವುದಿಲ್ಲ ಹೇಳಿ. ಈಗ GPS ಲೊಕೇಶನ್ ಮಾಡುವ ಸಿಸ್ಟಮ್ ಅದು ಇಲ್ಲ, ಹೊಸ ಸಿಸ್ಟಮ್ ಇಲ್ಲ. ಈ ಖಾತದ ವ್ಯವಸ್ಥೆಗಳು ಅವ್ಯವಸ್ಥೆ ಆಗಿದೆ, ರಿಜಿಸ್ಟ್ರೇಷನ್ಗೆ ಪ್ರಾಬ್ಲಮ್ ಆಗಿದೆ. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ ಸಚಿವರೇ. ಈ ಖಾತದ್ದು ಇವರ ಸಂಯುಕ್ತ ಆಶ್ರಯದಲ್ಲಿ ಬಾಲ್ಯ ವಿವಾಹ ನಿಷೇಧ, ಬಾಲಕಾರ್ಮಿಕ ವಿರೋಧ ಮತ್ತು ಪೋಕ್ಸೋ ಕಾಯ್ದೆ ಹಾಗೂ ವರದಕ್ಷಿಣೆ ಕಿರುಕುಳ ಈ ಸಂಗತಿಗಳ ಕುರಿತು ಒಂದು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನ ನಮ್ಮ ಅಗರಬಂದಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ವಿಚಾರದ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ರಿಸೋರ್ಸ್ ಪರ್ಸನ್ಸ್ ಈಗ ನಮ್ಮ ಜೊತೆಗಿದ್ದಾರೆ. ಕಾನೂನು ಸೇವಾ ಸಮಿತಿಯಿಂದ ಅದನ್ನು ಅನುಸರಿಸುತ್ತಾ ನಮ್ಮ ಸಂವಿಧಾನ ನಮಗೆ ಏನು ಹಕ್ಕುಗಳನ್ನು ಕೊಟ್ಟಿದೆ, ಏನೇನು ಕರ್ತವ್ಯಗಳನ್ನು ನಾವು ನಿಭಾಯಿಸಬೇಕು ಅನ್ನೋದನ್ನ ನಾವು ಮನಗಾಣುತ್ತಾ ನಮ್ಮ ದೇಶದ ಪ್ರಗತಿಗೆ ನಮ್ಮ ಸಹಕಾರವನ್ನು ನೀಡುತ್ತಾ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ಈ ವಿಚಾರಗಳ ಕುರಿತು ಇವತ್ತು ಹೆಚ್ಚಿಗೆ ಮಾತನಾಡಲಿಕ್ಕೆ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಹಾಗಾಗಿ ನಾನು ಆ ವಿಚಾರಗಳನ್ನ ಮಾತನಾಡದೆ ಇಷ್ಟು ಮಾತ್ರ. ಇಗ್ನೋರೆನ್ಸ್ ಆಫ್ ಲಾಟ್ ಇಸ್ ನಾಟ್ ಎಕ್ಸ್ಕ್ಯೂಸಬಲ್. ಅಂದ್ರೆ ಯಾವುದಾದ್ರೂ ಒಂದು ವಿಚಾರ ನನಗೆ ಗೊತ್ತಿಲ್ಲ ಅಂತಂದ್ರೆ ಅದನ್ನ ಕ್ಷಮಿಸುತ್ತೆ. ಆದ್ರೆ ಕಾನೂನಿನ ಅರಿವು ಗೊತ್ತಿಲ್ಲ ಅಂತಂದ್ರೆ ಅದಕ್ಕೆ ಕಾನೂನಿನಲ್ಲಿ ಕ್ಷಮೆ ಇಲ್ಲ. ಹಾಗಾಗಿ ಭಾರತದ ಪ್ರಜೆಗಳ